ಗ್ರಹಣ ಮೋಕ್ಷಗೊಳ್ಳಲು ಇನ್ನು ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇವೆ. ಆ ಸಮಯದೊಳಗೆ ನೀನು ಬಂಧನದಿಂದ ಮುಕ್ತಿಯಾಗಬೇಕು. ಸಾಧ್ಯವೇ ಗುರುದೇವ? ಹೇಗಾದರೂ ಸರಿ, ಸಾಧ್ಯವಾಗಲೇಬೇಕು ಶಿವಾನಿ. ಇಲ್ಲವಾದಲ್ಲಿ ನೀನು ಆ ಬಂಧನದಿಂದ ಎಂದಿಗೂ ಮುಕ್ತಿ ಹೊಂದಲಾರೆ. ಇವುಗಳಾವೂ ಆಗದೆ ನಾಗಲೋಕದ ಸ್ಥಿತಿಗತಿಗಳು ಬದಲಾಗುವುದಿಲ್ಲ. ನಿನಗೆ ಆ ನಾಗಮಣಿಯೂ ಸಿಗುವುದಿಲ್ಲ. ನಾಗಲೋಕವೂ ಉಳಿಯುವುದಿಲ್ಲ. ಗುರುದೇವ, ಏನಾದರೂ ಮಾಡಿ ನನ್ನ ಈ ಬಂಧನದಿಂದ ಹೊರಬರುವಂತೆ ಮಾಡಿ ಗುರುದೇವ. ಹಿಂದೇನೋ ಎಲ್ಲವೂ ಶುಭವೇ ಘಟಿಸುತ್ತಿದೆ. ನಿನ್ನ ಬಿಡುಗಡೆಯು ಈ ಗ್ರಹಣ ಮೋಕ್ಷಗೊಳ್ಳುವುದರೊಳಗಾಗಿ ಆಗುತ್ತದೆ ಎಂಬ ನಂಬಿಕೆ ನನಗೆ ಗಟ್ಟಿಯಾಗುತ್ತಿದೆ. ಶಿವಾನಿ, ಆ ಮಹಾದೇವನನ್ನ ಪ್ರಾರ್ಥಿಸು. ನಾವಿಲ್ಲಿ ಪೂಜಾ ಕೈಂಕರ್ಯವನ್ನ ಮುಂದುವರಿಸುತ್ತೇವೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೋಯ್ತು. ಚಿಕ್ಕೇಶ್ ಮಾಡ್ರು, ಚಿಕ್ಕೇಶ್ ಮಾಡ್ರೆ, ಚಿಕ್ಕೇಶ್ ಮಾಡ್ರೆ. ಚಿಕ್ಕೇಶ್ ಮಾಡ್ರೆ, ಚಿಕ್ಕೇಶ್ ಮಾಡ್ರೆ, ಚಿಕ್ಕೇಶ್ ಮಾಡ್ರೆ, ಚಿಕ್ಕೇಶ್ ಮಾಡ್ರೆ, ಚಿಕ್ಕೇಶ್ ಮಾಡ್ರೆ, ಎತ್ತನಿ. ಹುಲಿ 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 ಹೋಯ್ತು ಬಿಡಿ. ಎತ್ತನಿ, ಬನ್ನಿ ಹೋಗೋಣ. ಬೇಗ ಗಾಡಿ ಸ್ಟಾರ್ಟ್ ಮಾಡೋ. ಬಾ ದೇವ್ರೆ, ದಯವಿಟ್ಟು ಗಾಡಿ ಸ್ಟಾರ್ಟ್ ಆಗೋ ಮಾಡಪ್ಪ. ಚಿಕನ್ ಮಾಡ್ರೆ, ಗಾಡಿ ಸ್ಟಾರ್ಟ್ ಆಗೋಯ್ತು. ಅದು ನಡಿ ನಡಿ ನಡಿ. ಇವಾಗ ನೋಡ್ತಾರಿ ಹೆಂಗ್ ಗಾಡಿ ಓಡಿಸ್ತೀನಿ ಅಂತ. ಗುರುದೇವ, ಹೋಗದೆ ಹೋಗ್ತಾ ಇದ್ದ ನನ್ನ ಜೀವನಕ್ಕೆ ಮತ್ತೆ ಜೀವ ಕೊಟ್ಟಿದ್ದೀರಿ. ನನ್ನ ಕರ್ತವ್ಯವನ್ನು ಮಾಡಿ ಮುಗಿಸೋದಕ್ಕೆ ಮತ್ತೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಈ ಅವಕಾಶನ ವ್ಯರ್ಥ ಆಗೋದಕ್ಕೆ ಖಂಡಿತ ಬಿಡೋದಿಲ್ಲ.
ಯಾವ ಜಾಗ ಇದು? ನಾನು ಎಲ್ಲಿದ್ದೀನಿ? ಆ ಮಾಂತ್ರಿಕ ನನ್ನನ್ನು ಬಂಧಿಸಿದ್ದು ಮಾತ್ರ ನನಗೆ ನೆನಪಿದೆ. ಆದರೆ ಈ ಜಾಗಕ್ಕೆ ನಾನು ಹೇಗೆ ಬಂದೆ, ಯಾವ ದಿಕ್ಕಿಂದ ಬಂದೆ ಅನ್ನೋದು ನೆನಪಾಗ್ತಾ ಇಲ್ಲ. ಏನ್ ಮಾಡೋದು? ಲೈನ್ ಸಿಗ್ತಾ ರೀನಾ? ಇಲ್ಲ ಅಮ್ಮ, ಆಗ್ಲಿಂದ ನಾಟ್ ರೀಚಬಲೇ ಬರ್ತಿದೆ. ಗೋವಿಂದನ್ಗಾದ್ರೂ ಫೋನ್ ಮಾಡು. ಆಗ್ಲಿಂದ ಫೋನ್ ಮಾಡ್ತಿದ್ದೀನಿ ಅಮ್ಮ, ಅವರು ರಿಸೀವ್ ಮಾಡ್ತಿಲ್ಲ. ಅಯ್ಯೋ, ಇವತ್ತು ಮಾಂಸ ತಿನ್ನಬಾರ್ದು, ಕುಡಿಬಾರ್ದು ಅಂತ ಹೇಳಿದ್ರು. ಇದನ್ನಾದ್ರೂ ಅವನ ಹತ್ರ ಹೇಳೋಣ ಅಂದ್ರೆ ಅವ್ನು ಎಲ್ಲಿದ್ದಾನೋ ಏನೋ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಈಗಾಗಲೇ ಸರ್ಪದ ಕಾಟ ಶುರುವಾಗಿದೆ ಅಂತ ಸ್ವಾಮೀಜಿಯವರು ಹೇಳಿದ್ರು. ಯಾಕೋ ನನ್ನ ಎದೆ ಹೊಡ್ಕೋತಾ ಇದೆ. ಎಲ್ಲ ಹೋಗ್ತೀನಿ ಅಂತನಾದ್ರೂ ಹೇಳ್ಬಿಟ್ಟು ಹೋಗಿದ್ದಿದ್ರೆ ಏನಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಏನಾಯ್ತು? ಯಾಕೆ ಎಲ್ಲರ ಮುಖದಲ್ಲೂ ಭಯ ಕಾಣಿಸ್ತಾ ಇದೆ? ದಮಯಂತಿ, ಏನಾಯ್ತು? ತ್ರಿವಿಕ್ರಮ ಇನ್ನೂ ಮನೆಗೆ ಬಂದೇ ಇಲ್ಲ. ನನಗೇನೋ ತುಂಬ ಭಯ ಆಗ್ತಾ ಇದೆ. ಭಯ ಪಡೋದಕ್ಕೆ ಅವನೇನು ಚಿಕ್ಕ ಹುಡುಗನ ಅಥವಾ ಮನೆಗೆ ಲೇಟಾಗಿ ಬರ್ತಿರೋದು ಇದೇ ಫಸ್ಟ್ ಟೈಮಾ? ಅದು ಹಾಗಲ್ಲಪ್ಪ, ಬೇರೆ ದಿನ ಬೇರೆ, ಇವತ್ತು ಬೇರೆ. ಅಂದ್ರೆ ಇವತ್ತು ಕಲ್ಪತೀರ್ಥ ಗುರುಗಳು ನಮ್ಮ ಮನೆಗೆ ಬಂದಿದ್ರು. ಬಂದ್ರೆ ನಿಮ್ಮ ಮಗನ ಜಾತಕದಲ್ಲಿರೋದು ಕಾರ್ಕೋಟಕ ಸರ್ಪದೋಷಮ್ಮ. ಇವತ್ತು ಖಗ್ರಾಸ ಚಂದ್ರಗ್ರಹಣ, ಸರ್ಪಗಳ ಶಕ್ತಿ ಹೆಚ್ಚಾಗಿರುತ್ತೆ. ಹೌದಪ್ಪ, ಅದು ಅಲ್ಲದೆ ಹಾವಿನ ಕಾಟ ಬೇರೆ ಶುರುವಾಗಿದೆ ಅಂದ್ಬಿಟ್ರು. ಅದಕ್ಕೆ ಎಲ್ರಿಗೂ ಭಯ ಆಗಿದೆ. ಈ ತ್ರಿವಿಕ್ರಮ್ ಬೇರೆ ಫೋನ್ಗೆ ಸಿಗ್ತಾ ಇಲ್ಲ. ಅಯ್ಯೋ, ಯಾರಿಗೋ ಗೊತ್ಬಿಟ್ನಲ್ಲಪ್ಪ. ಏನು ಯಜಮಾನ್ರೆ ಹಿಂಗಾಗೋಯ್ತು? ಒಂದಿಶ ಸ್ವಲ್ಪ ಸುಮ್ಮನೆ ಇರ್ತೀಯಾ? ತ್ರಿವಿಕ್ರಮ್ ಫೋನ್ ಬೇರೆ ಕನೆಕ್ಟ್ ಆಗ್ತಾ ಇಲ್ಲ. ಅಂದ್ರೆ ಯಾವುದಕ್ಕೂ ಒಂದ್ಸಲಿ ತ್ರಿಶೂಲ್ಗೆ ಫೋನ್ ಮಾಡಿ. ಏನಪ್ಪ ಇದು? ಅಡ್ಡ ಬಂದಂಗಾಯ್ತು. ರಾಣಿ ಗಿಣಿ ಗುದ್ಬಿಟ್ನಾ? ಹಾ, ಹಿಂಗಾಗ್ತಾ ಇದೆ. ತ್ರಿಶೂಲ್, ಕಮ್ ಆನ್, ಪಿಕ್ ಅಪ್ ದ ಫೋನ್. ಯಜಮಾನ್ರು ಫೋನ್ ಮಾಡ್ತಾ ಇದಾರೆ. ಏನು ಮಾಡೋದು ಇವಾಗ? ಯಜಮಾನ್ರಿಗೆ ಫೋನ್ ಕೊಡು ಅಂತಂದ್ರೆ ಏನಪ್ಪ ಹೇಳಿ ನಾನು? ಪಿಕ್ ಅಪ್, ಪಿಕ್ ಅಪ್. Pick up, pick up. 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 Pick up, pick
ಇವನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಫೋನ್ ಎತ್ತಿದ್ರು ಕಷ್ಟ, ಎತ್ತಿದ್ರು ಕಷ್ಟ. ಹಾ ಹಾ, ಹಲೋ 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 ತ್ರಿಶೂಲ್. ಹೇಳಿ ಯಜಮಾನ್ರೆ. ಹಲೋ 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 ಹೇಳೋ. ಯಜಮಾನ್ರೆ, ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಲ್ಲ. ಹಲೋ ಹಲೋ ಹಲೋ. ಯಜಮಾನ್ರೆ, ಇವಾಗ ಕೇಳಿಸ್ತದ್ಯಾ? ಕೇಳಿಸ್ತಾ ಇದೆ. ಎಲ್ಲಿದ್ದೀರಾ ನೀವು? ಆನ್ ದಿ ವೇ ಇದೀವಿ ಯಜಮಾನ್ರೆ, ಮನೆಗೆ ಬರ್ತಾ ಇದ್ದೀವಿ. ತ್ರಿವಿಕ್ರಮ ಎಲ್ಲಿ? ಅವರು ಪಕ್ಕಾ ಟೈಟು, ಅಂದ್ರೆ ಫುಲ್ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಅಂತ ಹೇಳಕ್ ಬಂದೆ ಅಷ್ಟೇ. ಪ್ರಾಬ್ಲಮ್ ಏನೂ ಆಗಿಲ್ಲ ತಾನೆ? ಯಜಮಾನ್ರೆ, ಯಾವುದೇ ಕಾರಣಕ್ಕೂ ಏನು ಟೆನ್ಷನ್ ಮಾಡ್ಕೋಬೇಡಿ. ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ಅವ್ರನ್ನ ಜೋಪಾನವಾಗಿ ನನ್ನ ಮನೆ ಕರ್ಕೊಂಡ್ಬರ್ತೀನಿ. ಹುಷಾರು ತ್ರಿಶೂಲ್. ಸಿಟಿ ಏರಿಯಾದಲ್ಲೇ ಇದ್ದೀರಾ ತಾನೆ? ಯಾವುದೇ ಎಕ್ಸ್ಟೆನ್ಷನ್ನು ಅಥವಾ ಫಾರೆಸ್ಟ್ ಏರಿಯಾ ಈ ಕಡೆ ಎಲ್ಲ ಹೋಗ್ಬೇಡಿ. ಹೋಗಲ್ಲ ಬಿಡಿ ಯಜಮಾನ್ರೆ, ನಾವು ಸಿಟಿ ಒಳಗೇ ಇದ್ದೀವಿ. ಇವತ್ತು ಗ್ರಹಣ, ಅದಕ್ಕೆ ಎಚ್ಚರ ಕೊಡ್ತಾ ಇರೋದು. ಎಚ್ಚರವಾಗಿ ಬರ್ತೀವಿ ಯಜಮಾನ್ರೆ, ನೀವೇನು ಟೆನ್ಷನ್ ತಗೋಬೇಡಿ. ಸರಿ, ಬೇಗ ಬನ್ನಿ. ಟೇಕ್ ಕೇರ್. ದಮಯಂತಿ, ತ್ರಿವಿಕ್ರಮ ಆರಾಮಾಗಿದ್ದಾನೆ. ತ್ರಿಶೂಲ್ ಅವನ ಜೊತೆನೇ ಇದ್ದಾನೆ. ಅವರು ಮನೆ ಕಡೆನೇ ಬರ್ತಾ ಇದ್ದಾರೆ. ನೀವು ಯಾರು ಗಾಬರಿ ಆಗಬೇಡಿ, ಏನು ಟೆನ್ಷನ್ ಮಾಡ್ಕೋಬೇಡಿ. ಓಕೆ ಓಕೆ. ಏನಪ್ಪ ಇದು ಗ್ರಹಚಾರ? ಯಾವುದೋ ಹುಡುಗಿ ಗುದ್ಬಿಟ್ಟಿದ್ದೀನಿ ನಾನು. ಅಪ್ಪ ಭಗವಂತ, ಜೀವನದಲ್ಲಿ ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೆ ನಾನು. ಇಷ್ಟು ಬೇಗ ಜೈಲು ಕಳಿಸೋ ಪ್ಲಾನ ನಿಂದು? ಅಪ್ಪ ತಂದೆ, ಇವಳಿಗೇನು ಆಗಿಲ್ದೇ ಇರಲಪ್ಪ. ಹುಡುಗಿ, ಅಮ್ಮ, ತಾಯಿ, ಏನಾಯ್ತಮ್ಮ ನಿಂಗೆ? ಹಲೋ ಹಲೋ. ಬದುಕಿದಾಳ ಇಲ್ವಾ ನೋಡ್ಬೇಕಲ್ಲ. ಅಯ್ಯೋ, ನಿನ್ ಮನೆ ಕಾಯೋಗ ನಿನಗ್ ಬರ್ಬಾರ್ದು ಬರ. ನಿನ್ ಕಣ್ಣು ಹಿಂಗೋಗ. ಗಾಡಿ ಮೇಲೆ ಕುಂತ್ಕೊಂಡ್ಬಿಟ್ರೆ ರಸ್ತೆ ಕಾಣಕ್ಕಿಲ್ಲ ಅಲ್ವಾ ನಿನ್ಗೆ? ರಸ್ತೆ ಕಾಣಕ್ಕಿಲ್ಲ ಅಂದ್ರೆ ಆಳ್ ಬಿದ್ದೋಲಿ. ಅದ್ರ ಮೇಲೆ ನಡೆಯೋ ನನ್ನಂತ ಎಣ್ಣೈಕ್ಲು ಕಾಣಕ್ಕಿಲ್ಲ ಅಂದ್ರೆ ಮೊದ್ಲು ಎಲ್ಲಾರ ಹೋಗಿ ಕಣ್ ಪರೀಕ್ಷೆ ಮಾಡಿಸ್ಕೊ.
ನಿನ್ ಮಕ್ಕಕ್ ಮತ ಪಚ್ಚ ನಾನು ಈಟೊಂದು ಬಾಯಿ ನೋಸ್ಕೊಂಡು ಬೈತಿದ್ರೆ ಒಳ್ಳೆ ಎಮ್ಮೆ ಚರ್ಮದ ಒಂಥರ ಹಲ್ಕಿರ್ಕೊಂಡು ನಿಂತಿದ್ಯಲ್ಲ. ಮಾತಾಡಯ್ಯ, ಯೋ ಮಾತಾಡು ಅಂದೆ. ವಾ, ಬರೀ ಕಣ್ ಕಾಣಕ್ಕಿಲ್ಲ ಅನ್ಕೊಂಡಿದ್ದೆ, ನೋಡ್ತಿದ್ರೆ ಮಾತು ಬರೋಲ್ದು. ಮೂಗನೇನಯ್ಯ? ಅಬ್ಬಾ, ಸದ್ಯ ನಿಮ್ಗೇನು ಆಗಿಲ್ಲ ಅಂತ ಗೊತ್ತಾಗಿ ತುಂಬ ಸಮಾಧಾನ ಆಯಿತು. ಹಾಗೆ ನಿಮ್ಮ ನೋಡಿ ತುಂಬ ಖುಷಿ ಆಯಿತು. ಯೋ, ರಸ್ತೆ ಬದಿಲಿ ಸುಮ್ಕೆ ಹೋಯ್ತಿದ್ದೋಳ ಮೇಲೆ ಗಾಡಿ ಹತ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ದೆ ಖುಷಿ ಆಯ್ತು ಅಂತ ನಗ್ತಿದ್ಯಾ? ರೀ ಹಳ್ಳಿ ಬ್ಯೂಟಿ, ತಪ್ಪು ನಿಮ್ಮದೇ ಇಟ್ಕೊಂಡು ಆವಾಗಲಿಂದ ನನ್ನ ಮೇಲೆ ಯಾಕ್ರಿ ಹಾರಾಡ್ತಾ ಇದ್ದೀರಾ? ಏನು ನಂದೇ ತೆಪ್ಪ? ಯಾವಳಿಗೆ ಹೇಳ್ತಿದ್ಯಾ? ರೀ ನಿಮಗೆ ಹೇಳ್ತಿರೋದು. ರೀ ಇದೇನು ಮನುಷ್ಯ ಓಡಾಡೋ ಜಾಗನಾ? ಯಾವುದೋ ಹಾವು ಹಲ್ಲಿ ಓಡಾಡೋ ಪೊದೆಯಿಂದ ದಿಢೀರ್ ಅಂತ ಎತ್ಕೊಂಡ್ಬಿಟ್ರೆ ನಾವು ದಿಢೀರ್ ಅಂತ ಎಚ್ಚೆತ್ಕೊಂಡ್ಬಿಡ್ಬೇಕಾ? ನೆಟ್ಟಿಗೆ ರಸ್ತೆ ಮೇಲೆ ಕಣ್ಣಿಡ್ಕೊಂಡು ಓಡಿಸಿದ್ರೆ ಪೊದೆಯಿಂದ ಬಂದ್ರು ಕಾಣ್ತದೆ, ಆಕಾಶದಿಂದ ಬಿದ್ರು ಕಾಣ್ತದೆ. ಅಮ್ಮ ತಾಯಿ, ನಿಂದೇನು ಬಾಯ ಬೊಂಬಾಯ? ಎಷ್ಟಮ್ಮ ಮಾತಾಡ್ತ್ಯಾ? ಸ್ವಲ್ಪ ಕಮ್ಮಿ ಮಾತಾಡು, ಉದ್ಧಾರ ಆಗ್ತೀಯ. ಏನೋ ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ ಅಂತ ಸ್ವಲ್ಪ ಸಮಾಧಾನ ಮಾತಾಡಿದ್ರೆ ಜಾಸ್ತಿ ಮಾತಾಡ್ತೀನಮ್ಮ. ಏನ್ ಜಾಸ್ತಿ? ಏನಯ್ಯ ಜಾಸ್ತಿ? ಹುಡ್ಗಿ ನೋಡಕ್ ಸಂದಾಗಿದ್ಬಿಟ್ರೆ ಗಾಡಿಲ್ ಗುದ್ದಿ ಆಕ್ಸಿಡೆಂಟ್ ಮಾಡ್ಬಿಡ್ತ್ಯಾ? ಆಹಾ, ನೋಡು, ನೀನೇ ಹೇಳ್ತಾ ಇದ್ಯಾ ಇದು ಆಕ್ಸಿಡೆಂಟು ಅಂತ. ಅಂದ್ರೆ ತಪ್ಪು ನಿಂದು ಅಲ್ಲ ನಂದು ಅಲ್ಲ. ಸುಮ್ಮನೆ ಹೋಗು. ನಾನ್ ಯಾಕೆ ಹೋಗ್ಲಿ? ನೀನೇ ಹೋಗು. ಆಯ್ತು ಬಿಡು, ಹೋಗ್ತೀನಿ. ನನಗೂ ಮನೇಲಿ ಜನ ಕಾಯ್ತಾ ಇದಾರೆ. ನಿನ್ನಂತ ಜಗಳ ಗಂಟೆ ಜೊತೆ ಜಗಳ ಕಾಯ್ಕೊಂಡು ನಿಂತ್ಕೊಳ್ಳೋದಕ್ಕೆ ನನಗೆ ಟೈಮ್ ಇಲ್ಲ. ಮತ್ಯಾಕಿನ್ನ ಇಲ್ಲ ನಿಂತಿದ್ಯಾ? ಹೋಗು. ಹೋಗ್ತಾ ಇದ್ದೀನಿ. ಅಯ್ಯೋ, ಎಂತ ತಪ್ಪು ಮಾಡ್ಬಿಟ್ಟೆ. ಇವನ್ ಜೊತೆ ಜಗಳ ಆಡಿದ್ನಲ್ಲ. ಇವನು ಹೊರಟೋದ್ರೆ ನನ್ನ ಆದಿಶೇಷ ಇರೋ ಊರಿಗೆ ದಾರಿ ಯಾರು ಹೇಳೋರು? ಇಲ್ಲ, ಈ ಅವಕಾಶನ ನಾನು ಕಳ್ಕೋಬಾರ್ದು. ಒಂದ್ ನಿಮಿಷ ನಿಂತ್ಕೊಳ್ಳಿ. ಸಾರಿ, ತೆಪ್ಪಾಗೋಯ್ತು. ಇದೇನಿದು ಪ್ಲೇಟ್ ಉಲ್ಟಾ ಆಗೋಯ್ತು? ಅದು ನಿಮ್ಮಿಂದ ಹೊಸಿ ಉಪಕಾರ ಆಗ್ಬೇಕಾಯ್ತು. ಏನೋ ಕನಕದುರ್ಗಕ್ಕೆ ಹೆಂಗ್ ಹೋಗ್ಬೇಕು ಅಂತ ಹೊಸಿ ಹೇಳ್ತೀರಾ?